ಈಗ ಬ್ಯಾಂಕ್ ಆಫ್ ಬರೋಡಾ ಒಂದ್ ನಿಮಿಷ, ಬ್ಯಾಂಕ್ ಆಫ್ ಬರೋಡಾದವರು ವಾರ ವಾರ ಕಲೆಕ್ಷನ್ ಮಾಡಕ್ ಹೇಳಿದಾರ ಮೀಟರ್ ಬಡ್ಡಿ ತರ. ಮೀಟರ್ ಬಡ್ಡಿ ತರ ಯಾರು ಹೇಳಿದ್ದಾರೆ ಮೀಟರ್ ಬಡ್ಡಿ ಅಂತೇಳಿ? ವಾರ ವಾರ ಕಲೆಕ್ಷನ್ ಮಾಡೋದೆಲ್ಲ ಮೀಟರ್ ಬಡ್ಡಿನೇ. ನಾನು ಫಸ್ಟಿಂದಲೂ ಕೇಳ್ತಾ ಇದ್ದೀನಿ. 1.5 ಲಕ್ಷ ಲೋನ್ ಆಗಕ್ಕ ಇದೆ. 1.5 ಲಕ್ಷ ಲೋನಿಗೆ ನಿಮ್ದು ಈಗ ಇಲ್ಲ ಎಷ್ಟಿತ್ತು? 50% ಆಗಿಲ್ಲ ಅವ್ರದ್ದು ಲೋನ್. ಆಗಿಲ್ಲ. 50% ಆಗದೆ ಇದ್ರು ನಮ್ಮ ಮೈಕ್ರೋ ಬಡ್ಜೆಟ್ ಮಾಡಿತ್ತು. 3 ಲಕ್ಷ ಗಂಟೆ ಕೆಪಾಸಿಟಿ ಇತ್ತು. ಮೈಕ್ರೋ ಬಜೆಟ್ ಎಷ್ಟು ಲಕ್ಷ? ಎಷ್ಟು? 2 ಲಕ್ಷ. 10,000 ಕಟ್ತಾ ಇತ್ತು. 5,000 ಕಟ್ಟೋರಿಗೆ ಎಷ್ಟು ಕೊಟ್ಟಿದ್ದೀರಾ? 10,000 ಕಟ್ಟೋರಿಗೆ ಎಷ್ಟು ಕೊಡ್ಬೇಕು? 5 ಲಕ್ಷ ಅಂತ ಲೋನ್ ಬೇಕು ನನ್ಗೆ ಅಂತ ಹೇಳದಲ್ದ. ಹೌದು. ಲೋನ್ ಒಂದು ಮೆಂಬರಿಗೆ ಒಂದು ಲೋನ್ ಇಲ್ಲ 2 ಲೋನ್. ಅರ್ಥ ಆಯ್ತಾ ನಿಮ್ಗೆ? ಒಂದ್ ಮೆಂಬರಿಗೆ 1 ಲೋನ್ ಇಲ್ಲ 2 ಲೋನ್. ಆಲ್ರೆಡಿ ನಿಮ್ಗೆ ಒಂದು ಲೋನ್ ಇತ್ತು. ಆ ಲೋನ್ 50% ಇದೆ. ಇನ್ನೊಂದು ಲೋನ್ ಕೊಡೋಕ್ ಆಗ್ತಿಲ್ಲ. ಆ ಲೋನ್ 50% ಆಗಿಲ್ಲ ನಿಮ್ದು. ಅದಕ್ಕೋಸ್ಕರ 1,500 ಆ ಲೋನ್ 50% ಆಗ್ಲಿ ನಮ್ಗೆ ಎಷ್ಟಾಗ್ಲಿ ಅದಾಗ್ಲಿ ಇದಾಗ್ಲಿ ಅಂತ ಕತೆ ಹೇಳೋದಲ್ಲ ನಮ್ದು. ನಾವು ಕತೆ ಹೇಳೋದಲ್ಲ. ಮೈಕ್ರೋ ಬಡ್ಜೆಟ್ ಬಡ್ಡಿ ಕಟ್ಕೊಂಡು ಕೆಲಸ ಇಲ್ದೆಲ್ಲ ಕಟ್ಟೋದಿಲ್ಲ. ನಮ್ಗೆ ಯಾರು ಮಾಡಿದಾರೋ ಅದನ್ನ ಕರ್ಕೊಬನ್ನಿ ಅವ್ರನ್ನ. ಅವ್ರು ಮಾತಾಡ್ಲಿ. 3 ಲಕ್ಷ ನಿಮ್ಗೆ ಕೆಪಾಸಿಟಿ ಇದೆ ಅಂತ ಬಿಟ್ಟು ಹೇಳಿರೋದು. ಕರ್ಕೊಬನ್ನಿ ಅವ್ರನ್ನ. ನಿಮ್ ಗುಂಪಿನ ಕರ್ಕೊಬನ್ನಿ ಅವ್ನು ಯಾರು ಮಾಡಿದ್ರು ಅವ್ನ. ಈಗ ಮತ್ತೆ ಇನ್ನೊಂದು ಮತ್ತೆ ಹಂಗಂದ್ರೆ ಹಿಂಗಂದ್ರೇನು ಎರಡು ಒಂದೇ ತಾನೆ. ಅಲ್ಲ ನೀವ್ ಎಷ್ಟು ಕೇಳಿದ್ದವ್ರು? ಅವ್ರು ಕೇಳದಕ್ಕೆ ಇಲ್ಲಿ ಕಾಣಿ. ನಾನು ಹೇಳೋದು ಅರ್ಥ ಆಯ್ತಾ? ಲೋನ್ 50% ಆಗಿಲ್ಲ ಅವ್ರದ್ದು. 50% ಆಯ್ತು. ಲೋನ್ ಕೊಡುದು ಹೆಂಗ ಅವರಿಗೆ? 50% ಅಂತಕ್ಕೆ ಮೈಕ್ರೋ ಬಡ್ಜೆಟ್ ಅಂತಕ್ಕೆ 50% ಅಂತ ಮೈಕ್ರೋ ಬಡ್ಜೆಟ್ ಅಂತಕ್ಕೆ ಅದ್ರ ಮೇಲೆ ಲೋನ್ ಕೊಡುದು 50%. 50% ಇದಕ್ಕೆ ಹೇಳಿದ್ಮೇಲೆ ಮೈಕ್ರೋ ಬಡ್ಜೆಟ್ ಅಂತಕ್ಕೆ ಅದ್ ಹೇಳಿ. ಮೈಕ್ರೋ ಬಡ್ಜೆಟ್ ಅಂತಕ್ಕೆ 50% ಅಂದ್ಮೇಲೆ ಮೈಕ್ರೋ ಬಡ್ಜೆಟ್ ಅಂತಕ್ಕೆ ಅದ್ ಹೇಳಿ. 3 ಲಕ್ಷ ಪ್ರಾವಿಷನ್ ಇರೋಕ್ಕೋಸ್ಕರ ಬಾಂಡ್ ಮಾಡಿದ್ದು. 3 ಲಕ್ಷ ಪ್ರಾವಿಷನ್ಗೋಸ್ಕರ ಬಾಂಡ್ ಮಾಡಿದ್ದು. ಅದು ಗೊತ್ತಾ? ಈಗ ಕೊಡುದಿಲ್ಲ ಅಂತ ನಾವ್ ಅದನ್ನ ನಂಬ್ಕೊಂಡು ನಾವೀಗ ಸಾಲ ಮಾಡೋದು ಕಟ್ಟತ್. ಲೋನ್ ಕೊಡುದಿಲ್ಲ ಅಂತ ಮತ್ತೆ ಕೊಡುದಿಲ್ಲ ಅಂತ ಹೇಳಿಲ್ಲ ಅಂತ. ಈಗ ನೀವು ಸಾಲ ನೀವು ಲೋನ್ ನಾನು ಮೊನ್ನೆ ನೀವು ಕೇಳ್ದಾಗ್ಲೂ ಹೇಳಿದೀನಿ 80,000 ನಾನು ವಾಪಸ್ ಕೊಡ್ತೀನಿ. 1,30,000 ನನಗೆ ಕೊಡಿ ಅಂತ ಹೇಳಿದೀನಿ. ಮತ್ತೆ 1,500,000 ಯಾಕೆ ಕಟ್ಟಿ ಅಂತ ಅನ್ಬೇಕು? 50% ಅಂತಕ್ಕೆ ಮೈಕ್ರೋ ಬಡ್ಜೆಟ್ ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತಕ್ಕೆ ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತಕ್ಕೆ ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತಕ್ಕೆ ಮತ್ತೆ ಮೈಕ್ರೋ ಬಡ್ಜೆಟ್ ಬಾಂಡ್ ಅಂತಕ್ಕೆ 50% ಅದು ಇದು ಅಂತ ಅನ್ನಕ್ಕೆ 3 ಲಕ್ಷ ಸಾಲ ತಗೊಂಡಿದ್ದೀನಿ 50% ಅಕ್ಕೆ. ನನಗೆ ಅದು ಬೇಕಾಗಿಲ್ಲ. ನಾನು ಬಾಂಡ್ ಮಾಡೋದೇ ಅಂತಕ್ಕೆ ಬಡ್ಡಿ ಕಟ್ಕೊಂಡು ಬಾಂಡ್ ಮಾಡೋದೇ ಅಂತಕ್ಕೆ ಇನ್ಸೂರೆನ್ಸ್ ಮಾಡೋದೇ ಅಂತಕ್ಕೆ. ಲೋನು ತೆಗೆದ್ರು ನಾವು ಬೇರೆ ಕಡೆ ಮಾಡಿ ನೀವು 3 ಸಾರಿ ಮೊನ್ನೆ ಅವ್ರ ಮನೆ ಬಿಟ್ಟು ಕೊಲ್ಲಿಂಗ್ ಮಾಡಿದೀನಿ. ಇನ್ಸೂರೆನ್ಸ್ ಬಾಂಡ್ ಮಾಡೋದೇ ಅಂತ ಕೆಲಸ ಇಲ್ದಾನೆ ಮಾಡ್ತಾರ ಬಡ್ಡಿ ಕಟ್ಕೊಂಡು. ಇನ್ಸೂರೆನ್ಸ್ ಎಂತಕ್ಕ ಇನ್ಸೂರೆನ್ಸ್ ಬಡ್ಡಿ ಕಟ್ಕೊಂಡು ಇನ್ಸೂರೆನ್ಸ್ ಮಾಡ್ಬೇಕಾ? ನಿಮಗೆ ಬಾಂಡ್ ಮಾಡು ಕೇಳದ್ದೆ ಯಾರು ಹೇಳಿದ್ರು? ನಿಮ್ ಗುಂಪಿನವರೇ. ಎಂತ ಹೇಳಿ ಹೇಳ್ರ ಎಂತ 3 ಲಕ್ಷ ಗಂಟೆ ಕೆಪಾಸಿಟಿ ಇದೆ ತಗೊಳ್ಳಿ. ನೀವು ಹೆಂಗಾರು ಮನೆ ಮಾಡ್ತಾ ಇದ್ರ ಮಾಡಿಸಿ ಅಂತವ ನೀವು 4 ಜನರ ಹತ್ರ ಮಾಡಿ ಎಲ್ಲರೂ ಹೇಳಿರೋದು. ಅವರು ಹೇಳಿದಾರೆ ಹೇಳಿಲ್ಲ ಅಂತ ಹೇಳ್ತಾರೆ. ಈಗ ಬಾಂಡ್ ಮಾಡು ಕೇಳಿದ್ರೆ ಇನ್ಸೂರೆನ್ಸ್ ಬಾಂಡ್ ಮಾಡಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ. ಅನುಕೂಲ ಆಗ್ತದೆ. ಲೋನ್ ತಗೊಳಕ್ ಅನುಕೂಲ ಆಗುತ್ತೆ, ಎಕ್ಸ್ಟ್ರಾ ಲೋನ್ ತಗೊಳಕ್ ಅನುಕೂಲ ಆಗುತ್ತೆ ಅಂತ ಹೇಳವ್ರೆ. ಈಗ ಇಲ್ಲ ಅಂತ ಹೇಳ್ತಾರೆ. ಈಗ ಇಲ್ಲ ಅಂತ ಹೇಳ್ತಾರೆ. ನಮ್ದು ಎಷ್ಟಾಯ್ತು ಬಜಾಜ್ ಅದೇನು ಫೈನಾನ್ಸ್ ಅದೆಲ್ಲ ಏನಾಯ್ತು ಅದು ಕ್ಲಿಯರ್ ಜಮಾ ಹಾಕ್ಬಿಟ್ಟು ನಮ್ದು ಏನಾಯ್ತು ಇದು ಮಾಡಿ ನಾವು ಕ್ಲಿಯರ್ ಮಾಡ್ತೀವಿ. ಅದನ್ನೆಲ್ಲ ಕ್ಲಿಯರ್ ಮಾಡಿ ನಮಗೂ ಲೆಕ್ಕ ಉಳ್ಕದ ಅದನ್ನೆಲ್ಲ ಕ್ಲಿಯರ್ ಮಾಡಿ. ನಮ್ ಲೋನ್ ಏನಾಯ್ತಾ ನಮ್ ಲೋನ್ ಕ್ಲಿಯರ್ ಮಾಡಿ ನಮ್ದು ಎಷ್ಟಾಯ್ತು ಹೇಳಿ. ಅದಕ್ಕೆ ನಮ್ದು ಬಜಾಜ್ ಫೈನಾನ್ಸ್ ಇದು ಎಲ್ಲ ಎಷ್ಟು ವಜಾ ಮಾಡಿ ನಾನು ಬೇಕಿಲ್ಲ. ನಿಮ್ ಸವಾಸನೆ ನನಗೆ ಬೇಕಿಲ್ಲ. ನೀವ್ ಹೇಳ್ದಂಗೆ ನಾನ್ ಕೇಳಕ್ ಹಾಕಲ್ಲ. ನೀವ್ ಹೇಳ್ದಂಗೆ ನಾನ್ ಕೇಳ್ಕೊಂಡ್ ಬಂದಿರೋದಕ್ಕೆ ಹಿಂಗಾಗಿರೋದು. ನೀವ್ ಹೇಳ್ದಂಗೆ ನಾವ್ ಕೇಳಕ್ ಹಾಕಲ್ಲ. ಇನ್ನು ಯಾಕೆ ನೀವ್ ಹೇಳ್ದಂಗೆ ಕೇಳ್ಕೊಂಡ್ ಬರೋ ಹೊತ್ತಿಗೆ ಇವತ್ತು ಬಜಾಜ್ ಫೈನಾನ್ಸ್ ಮಾಡಿ ಇಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ಈಗ ಮಾಡ್ತೀನಿ ಸರ್ ಇವತ್ತು ನಮ್ಗೆ ಎಲ್ಲಿತ್ತು ಬಜಾಜ್ ಫೈನಾನ್ಸ್? ಬಜಾಜ್ ಫೈನಾನ್ಸ್ ಅಂದ್ರೆ ಮೈಕ್ರೋ ಫೈನಾನ್ಸ್. ಅದೇ ಹೇಳಿ ಮೈಕ್ರೋ ಫೈನಾನ್ಸ್ ಅಲ್ಲ, ಅದೇ ಹೇಳ್ತಾ ಇರೋದು. ನಿಮ್ಮ ಸಾಲಕ್ಕೆ ನಿಮಗೆ ಇಡುವ ಇನ್ಶೂರೆನ್ಸ್ ಅದ. ನಮಗೋಸ್ಕರ LIC ಮಾಡಿ ಅಂತ ಹೇಳಿಲ್ಲ. ನೀವು ಜಾಸ್ತಿ ನಾವು ಮಾತಾಡಕ್ಕಿಲ್ಲ. ಮೈಕ್ರೋ ಫೈನಾನ್ಸ್ ಮಾಡಿ 3 ಲಕ್ಷ ಗಂಟೆ ಪ್ರಾವಿಷನ್ ಇದೆ ಅಂತ ಹೇಳಿದ್ದು. ನಾನ್ ಕೇಳಿದ್ ನಾನು 3 ಲಕ್ಷ ಸಿಗುತ್ತಲ್ವಾ 1,30,000 ಕೊಡಕ್ ಹಾಕಿಲ್ಲ ಅಂದ್ರೆ ಅಲ್ಲ ನಮ್ದು ಆದ್ಯತೆ ಇಲ್ವಾ? ನಮ್ದು ಬಾಂಡ್ ಇಲ್ಲ ನಮ್ದು. ಮತ್ತೆ ಯಾಕೆ ಕೊಡ್ಲಿಲ್ಲ ಅಲ್ಲ ಯಾಕೆ ಕೊಡ್ಲಿಲ್ಲ
ಅಂತ ಮಾಡಿ ನಂಗ್ ಸಾಲ ನೀವು ಮಾತಾಡೋದಿಲ್ಲ ತಮ್ಮ, ಯಾಕಂದ್ರೆ ನೀವು ನಿಮ್ಮ ಅಣ್ಣ ಎಂತ ಹೇಳಿದ? ಅಲ್ಲ ಮೊನ್ನೆ ನಿನ್ನ ಹತ್ರ ಎಂತ ಹೇಳಿದ? ನೀವು ಹೊಟ್ಟೆಗೆ ಅನ್ನ ಅಂತ ಹೊಟ್ಟೆಗೆ ಅನ್ನ ತಿಂದು ಬದುಕಿದ್ದೀನಿ. ನಾವ್ ಕೆಂಟ್ ಕಾಕ. ಅಲ್ಲಿ ಎಂತ ಕಟ್ಟಿ ಶಾಟರ್ ಬೇವಸಿ ಅಂತ ನಿಮಗೆ? ಫೋನ್ ಮಾಡ್ತೀನಿ ಬರ್ಲಿ ಅದೇ ಅವ್ರು ಕಟ್ತಾ ಇಲ್ಲ, ನೀವು ಕಟ್ತಿಲ್ಲ ಅಂತಲ್ಲ, ಅವ್ರು ಕಟ್ತಿಲ್ಲ. ನೀವು ಕೇಳಿರೋದೇನು ನನ್ನ ಹತ್ರ? ಸರ್ 1 ವಾರ ಸಮಸ್ಯೆ ಆಗಿದೆ, ಈ ವಾರ ಬಿಡಿ ಸರ್, ನಾಳೆನೆ ಕೊಡ್ತೀನಿ ಅಂತ ಹೇಳಿದ್ರಿ. 2 ದಿನ ಬಿಟ್ಟು ಕೊಡ್ತೀನಿ ಸರ್ ಅಂತ ಹೇಳಿದ್ರಿ. ಇವಾಗ ಹೇಳ್ತೀನಿ ಕೇಳಿ, ಇದೆಲ್ಲ ಬೇಡ, ನೀವೇನ್ ಹೇಳಿದ್ರಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ನೀವು ಕಂಪ್ಲೇಂಟ್ ಕೊಡಿ, ಸ್ಟೇಷನ್ ಅಲ್ಲಿ ನಾನು ಉತ್ತರ ಕೊಡ್ತೀನಿ. ಇಟ್ಕೊಂಡು ಬರ್ಬೇಡಿ, ನಾನು ಎಷ್ಟು ಹೇಳಿ. ಕೊಡೋ ಪ್ರಶ್ನೆ ಅಲ್ಲ. ಈಗ ಒಂದು ಊರಲ್ಲಿ ಒಂದು ಸಮಸ್ಯೆ ಆಯ್ತು ಅಂದ್ರೆ ಇಡೀ ಸಂಘಕ್ಕೆ ಸಮಸ್ಯೆ ಆಗಿದೆ, ನಿಮ್ಮಿಂದ ನಿಮ್ ಸಂಘಕ್ಕೆ ಸಮಸ್ಯೆ ಆಗಿದೆ. ವಿಶಾಲಕ್ಷ ಸಂಘದವರು ಅನಿಲ್ ಕಟ್ತಿದ್ರೆ ನಾನ್ ಕಟ್ಟಲ್ಲ ಅಂತ ಕೂತ್ಕೊಂಡಿದ್ದಾರೆ ಅವರು. ಅದೇ ನಾನು ಹೇಳ್ತಾ ಇದೀನಿ, ಅವ್ರು ಕಟ್ಲಿಲ್ಲ ಅಂದ್ರೆ ನಾನು ಕಟ್ಟಲ್ಲ. ಅದೇ ಅವ್ರು ಕಟ್ತಾ ಇಲ್ಲ, ನೀವು ಕಟ್ತಿಲ್ಲ ಅಂತಲ್ಲ, ಅವ್ರು ಕಟ್ತಿಲ್ಲ. ನೀವು ಕೇಳಿರೋದೇನು ನನ್ನ ಹತ್ರ? ಸರ್ 1 ವಾರ ಸಮಸ್ಯೆ ಆಗಿದೆ, ಈ ವಾರ ಬಿಡಿ ಸರ್, ನಾಳೆನೆ ಕೊಡ್ತೀನಿ ಅಂತ ಹೇಳಿದ್ರಿ. 2 ದಿನ ಬಿಟ್ಟು ಕೊಡ್ತೀನಿ ಸರ್ ಅಂತ ಹೇಳಿದ್ರಿ. ಇವಾಗ ಹೇಳ್ತೀನಿ ಕೇಳಿ, ಇದೆಲ್ಲ ಬೇಡ, ನೀವೇನ್ ಹೇಳಿದ್ರಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ನೀವು ಕಂಪ್ಲೇಂಟ್ ಕೊಡಿ, ಸ್ಟೇಷನ್ ಅಲ್ಲಿ ನಾನು ಉತ್ತರ ಕೊಡ್ತೀನಿ. ಇಟ್ಕೊಂಡು ಬರ್ಬೇಡಿ, ನಾನು ಎಷ್ಟು ಹೇಳಿ. ಇವಾಗ ಹೇಳ್ತಿದ್ದೀನಿ ಕೇಳಿ, ಅವಾಗಿಂದ ಬಿಟ್ಟಾಕಿ, ಇವತ್ತಿಂದ ಇವತ್ತೇನ್ ಹೇಳಿದ್ರಿ ನೀವು? ಇವಾಗ ಏನ್ ಹೇಳಿದ್ರಿ ಅದನ್ನ ಕೇಳ್ತಾ ಇದೀನಿ ನಾನು. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ, ನೀವು ಕಂಪ್ಲೇಂಟ್ ಕೊಡಿ, ಸ್ಟೇಷನ್ ಅಲ್ಲಿ ಬಂದು ನಾನು ಉತ್ತರ ಕೊಡ್ತೀನಿ. ಆಯ್ತಾ? ಅದೇಂತ ಯಾವ ತರ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ, ನಾವು ಏನಿಲ್ಲ, ನಾವು 10 ಜನ ಬಂದು ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ, FIR ಹಾಕ್ತೀವಿ ಅಷ್ಟೇ. ಈಗ್ಲೇ ಹಾಕ್ತಂದ್ರೆ ಇವಾಗ್ಲೇ ಹಾಕ್ತೀನಿ, ಓಕೆನಾ? ಸರಿ ಸರಿ, ನೀವೊಂದ್ ಕೆಲಸ ಮಾಡಿ, ನನಗೆ ನಾಳೆ ದಿವಸ ಬ್ಯಾಂಕಿಗೆ ಬರ್ತೀರಾ? ಬ್ಯಾಂಕಿಗೆ ಬರ್ತಾರೆ, ಬ್ಯಾಂಕಲ್ಲಿ ಮಾತಾಡಿ. ಬ್ಯಾಂಕ್ ಬರಲ್ಲ ಇವಾಗ ನಾನು ಬ್ಯಾಂಕ್ ಬರಲ್ಲ. ನೀವು ಸ್ಟೇಷನ್ ಅಂದ್ಮೇಲೆ ನಾನು ಸ್ಟೇಷನ್ ಬರ್ತೀನಿ, ಬ್ಯಾಂಕ್ ನಾನು ಬರಲ್ಲ. ನಾನು ಹಾಗಾದ್ರೆ ನೀವು ಬ್ಯಾಂಕ್ ಬರಲ್ಲ. ನೀವು ಸ್ಟೇಷನ್ ಅಂತ ಹೇಳಿದ್ರಲ್ವಾ, ಸ್ಟೇಷನ್ಗೆ ಬರ್ತೀನಿ ನಾನು. ಸ್ಟೇಷನ್ಗೆ ನಮ್ ಗ್ರೂಪರೆಲ್ಲ ಬರ್ತೀವಿ ನಾವು. ಆಯ್ತು, ಗ್ರೂಪನ್ನೇ ಕರ್ಕೊಂಡ್ ಬನ್ನಿ. ಕರ್ಕೊಂಡ್ ಬರ್ತೀವಿ. ನಿಮ್ಮಲ್ಲಿ ಏನ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಂಡು ಹೋಗಿ, ಅಲ್ಲೇ ಸಮಸ್ಯೆ ಬಗೆಹರಿಸಿರುತ್ತೆ ನೋಡೋಣ. ಬನ್ನಿ, ಕೆರಗೋಡ್ ಪೊಲೀಸ್ ಸ್ಟೇಷನ್ ಬನ್ನಿ. ಕೆರಗೋಡ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಮಾತಾಡೋಣ ಬನ್ನಿ. ಅಲ್ಲಿ ನೀವು ಅದೇನ್ ಕಂಪ್ಲೇಂಟ್ ಕೊಡ್ಬೇಕೋ ಕೊಡಿ, ಹೋಗಿ. ನಾನು ಸಂಡೇ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಹಲೋ ಹೇಳಿ. ಅಂದ್ರೆ ಹಲೋ ಅಂದ್ರೆ ನಾವು ಸೂಪರ್ವೈಸರ್, ಧರ್ಮಸ್ಥಳ ಸಂಘ ಸೂಪರ್ವೈಸರ್ ಮಾತಾಡೋದು. ಹೇಳಿ. ಏನಾಯ್ತು ಈಗ? ನಿಮ್ ಕಟ್ಟೋದು ವ್ಯವಸ್ಥೆ ಏನಾಯ್ತು? ಸಂಘದ ಅಮ್ಮದು, ಸುಶೀಲಮ್ಮದು? ಇಲ್ಲ ಸರ್, ಕಟ್ಟಲ್ಲ ಅಂತ ಹೇಳಿದ್ವಲ್ಲ ಸರ್. ಅದೇ ಯಾಕೆ ಕಟ್ಟಲ್ಲ ಅಂತ ಬೇಕಲ್ವಾ? ಏನು ವಿಷಯ, ಏನಾಗಿದೆ? ಏನಿಲ್ಲ ಸರ್, ಏನಿಲ್ಲ, ಅಮೌಂಟ್ ಇಲ್ಲ, ಮತ್ತೆ ಬಡ್ಡಿ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಅದು ಯಾವ್ದು ಲೆಕ್ಕಾಚಾರ ಕೊಡ್ತೀವಿ, ಬನ್ನಿ ಲೆಕ್ಕಾಚಾರ ತಗೊಂಡೋಗಿ. ಯಾವ್ದು ಬಡ್ಡಿ? ಆಮೇಲೆ ಈ ನಮ್ದು LIC ಬಾಂಡ್ ಕೊಡ್ತಾ ಇಲ್ಲ ಕೇಳಿದ್ರೆ. ಅಲ್ಲ, LIC ಬಾಂಡ್ ಈಗ 2 ಲಕ್ಷಕ್ಕೆ ಬಾಂಡ್ ಅಲ್ಲಿ ಇಟ್ಟಿರ್ತಾರಲ್ಲ ಆಫೀಸಲ್ಲಿ. ಎಲ್ಲಿಟ್ಟಿರ್ತಾರೆ? ಆಫೀಸಲ್ಲಿ ಇರುತ್ತಲ್ಲ ನಿಮ್ಮ ಬ್ಯಾಂಕ್ ಅಲ್ಲಿ, ಇಲ್ಲ ಆಫೀಸಲ್ಲಿ. ಯಾವ ಆಫೀಸಲ್ಲಿ? ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ನೀವು ಬಾಂಡ್ ಮಾಡಿದಕ್ಕೆ 2 ಲಕ್ಷ ಕೊಡ್ಬೇಕಾದ್ರೆ ಬಾಂಡ್ ಕೊಟ್ಟೆ 2 ಲಕ್ಷ ಕೊಟ್ಟಿರೋದಲ್ಲ ಸಾಲ. ಬಾಂಡ್ ಇಲ್ದೆ 2 ಲಕ್ಷ ಹೆಂಗ್ ಕೊಟ್ರು? ನಿಮಗೆ ಹೇಳ್ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಿಮ್ಮ ತಾಯಿ ಮತ್ತೆ ನಿಮ್ಮ ಮಿಸ್ಸಸ್ ಇರ್ಬೇಕು, ಅವರೆಲ್ಲ ನಾಮಿನಿ ಆಗಿದ್ದ ಅವತ್ತು. ಹಲೋ, ಹೇಳಿ ಹೇಳಿ, ಕೇಳಿಸ್ತದೆ ಹೇಳಿ. ನಾಮಿನಿ ಆಗಿದ್ದಕ್ಕೆ ಬಾಂಡ್ ಅಲ್ಲಿ ಇಟ್ಟಿದ್ದಕ್ಕೆ 2 ಲಕ್ಷ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ 1 ಲಕ್ಷ ಕೊಡ್ತಾ ಇದ್ರು. ಬಾಂಡ್ ಅಲ್ಲಿ ಇದೆ, ಸಾಲ ಆದ್ಮೇಲೆ ಅದು ಬರುತ್ತೆ. ಬಾಂಡ್ ನಿಮಗೆ ಕೊಡ್ತಾರೆ ವಾಪಸ್ಸು. ಯಾವಾಗ ಕೊಡ್ತಾರೆ? ಸಾಲ ಕ್ಲಿಯರ್ ಆಗ್ಬೇಕು, ಸಾಲ ಕ್ಲಿಯರ್ ಆದ್ರೆ ಬಾಂಡ್ ಬರುತ್ತೆ. ಈಗ ಸಾಲ ಕ್ಲಿಯರ್ ಆಗಿರೋರಿಗೆಲ್ಲ LIC ಬಾಂಡ್ ಕೊಟ್ಟಿದ್ದಾರಾ? ಕೊಟ್ಟಿದ್ವಲ್ಲ, ಯಾರಿಲ್ಲ ಅಂತ ಹೇಳಿದ್ವಿ, ಎಲ್ರು ಕೊಟ್ಟಾಗಿದೆಯಲ್ಲ ಬಾಂಡ್ ಎಲ್ಲ. ಎಲ್ರು ಸಾಲ ಕ್ಲಿಯರ್ ಆಗಿರೋರು ಕೊಟ್ಟಿದ್ದೀರಿ LIC ಬಾಂಡ್? ಸಾಲ ಕ್ಲಿಯರ್ ಆಗದೆ ಕೊಡಲ್ಲ, ಕ್ಲಿಯರ್ ಆದ್ಮೇಲೆ ಕೊಡೋದು. ಹೌದಾ? ಮತ್ತೆ 15 ವರ್ಷ ಆಗುತ್ತೆ ಬರಕ್ಕೆ ಅಂತ ಹೇಳಿದ್ರು. 15 ವರ್ಷ ಎಲ್ಲಿಂದ ಬರೋದು? ಅದು LIC ಬಾಂಡ್ ತಗೋಬೇಕು ಅಂದ್ರೆ 15 ವರ್ಷ ಆಗ್ಬೇಕಂತ ಅಂತ ಹೇಳಿದ್ರು. 15 ವರ್ಷ ಅಂತಿಲ್ಲ, 15 ವರ್ಷ ಕಟ್ಟಬೇಕು ಅಂತ ಹೇಳಿರೋದು. ಸಾಲ ಕ್ಲಿಯರ್ ಆದ ನಿಮ್ ಬಾಂಡು ನಿಮಗೆ ವಾಪಸ್ಸು. ಸಾಲ ನಾಳೆನೇ ಕ್ಲಿಯರ್ ಮಾಡಿದ್ರೆ ನಾಳೆಗೆ ವಾಪಸ್ ಕೊಡ್ತಾರೆ ಬಾಂಡು, ಅದ್ರಲ್ಲಿ ಏನಿದೆ? ಇಲ್ಲಾಂದ್ರೆ ಕೊಡಲ್ಲ LIC ಬಾಂಡು. ಅಲ್ಲ, ಸಾಲ ಕ್ಲಿಯರ್ ಆಗಿದೆ, ಬಾಂಡ್ ಎಲ್ಲಿ ಕೊಡಕ್ ಬರುತ್ತೆ? ನಿಮ್ ಭದ್ರತೆ ಇಟ್ಕೊಂಡೇ ಸಾಲ ಕೊಟ್ಟಿರೋದಲ್ವಾ? ಹೌದಾ? LIC ಬಾಂಡು ಭದ್ರತೆ ಇಟ್ಕೊಂಡು ನೀವು ಸಾಲ ಕೊಟ್ಟಿದ್ದೀರಾ? ಹೌದು. ಹಂಗಾರೆ LIC ಕ್ಲಿಯರ್ ಆಗ್ಲಿ ಬಿಡಿ, ಅದು ಬಾಂಡ್ ಮನೆ ಕ್ಲಿಯರ್ ಆಗ್ಲಿ. ಬಾಂಡು ಇದೆಯಲ್ಲ ನಿಮ್ಮ ಹತ್ರ ಸೇಫ್ಟಿಗೆ, LIC ಕ್ಲಿಯರ್ ಆಗ್ಲಿ ಬಿಡಿ. LIC ಅಲ್ಲಿ ಕ್ಲಿಯರ್ ಆಗಲ್ಲ, ನೀವು ಸಾಲ ಕಟ್ಬೇಕಲ್ಲ. ಸಾಲ ಕಟ್ಟದೆ ಬಾಂಡ್ ಅಲ್ಲಿ ಹೆಂಗ್ ಕ್ಲಿಯರ್ ಆಗುತ್ತೆ? ನೀವ್ ಇಟ್ಕೊಂಡಿದ್ದೀರಲ್ಲ ಸೇಫ್ಟಿಗೆ, ಸೆಕ್ಯೂರಿಟಿ ಇಟ್ಕೊಂಡಿದ್ದೀರಾ? ಅಲ್ಲ, ಸೆಕ್ಯೂರಿಟಿ ಇಟ್ಕೊಂಡಿದ್ದು ಹೌದು, ಸೆಕ್ಯೂರಿಟಿಗೆ ಮಾತ್ರ, ಅದು ಸಾಲಕ್ಕಲ್ಲ. ಸಾಲಕ್ಕಲ್ಲ, ಸೆಕ್ಯೂರಿಟಿಗೆ ಮಾತ್ರ ಇಟ್ಕೊಂಡಿದ್ದು, ಸಾಲಕ್ಕಲ್ಲ.
ಸಾಲದ ಕಂತೆ ಬೇರೆ ಇದೆ, ಸಾಲದ ಕಂತೆ ಕಟ್ಟಬೇಕಲ್ವಾ? ಹಾ ಹೇಗೆ ಈಗ ಕಟ್ಟೋ ಇವಾಗ ವ್ಯವಸ್ಥೆ ಆಗ್ಬೇಕಲ್ವಾ? ಓಕೆ ಇವಾಗ ಎಷ್ಟಿದೆ ಟೋಟಲ್ ಅಮೌಂಟ್ ನಮ್ದು ಕ್ಲಿಯರ್ ಮಾಡಕ್ಕೆ? ಕ್ಲಿಯರ್ ಮಾಡಕ್ಕಿದೆ ನಿಮ್ದು ಎಷ್ಟಿದೆ? ಹೇಳ್ತೀವಿ, ಒಂದ್ ನಿಮಿಷ ಆಗಿ. ಹಲೋ, ಈಗ ನೀವು ಕ್ಲಿಯರ್ ಮಾಡ್ಕೊಡ್ತೀರ ಈಗ? ಎಷ್ಟಿದೆ ಹೇಳಿ, ಆಮೇಲೆ ಮಾತಾಡೋಣ. ಒಂದ್ ನಿಮಿಷ ಅದು ಟ್ಯಾಬ್ ಓಪನ್ ಆಗ್ಬೇಕು. ಸ್ಟೇಟ್ಮೆಂಟ್ ಅಲ್ಲಿ ಇದೆ ನಮ್ದು. ಸ್ಟೇಟ್ಮೆಂಟ್ ಬುಕ್ ಅಲ್ಲಿ ಇದೆ, ನೀವು ಇಲ್ಲಿ ಕೇಳಿದ್ರೆ ಬುಕ್ ಅಲ್ಲಿ ಇರಲ್ವಾ? ಅಲ್ಲ ವಾರ ಕಟ್ಟಿರ್ತೀವಲ್ಲ ಸ್ಟೇಟ್ಮೆಂಟ್, ಅದು ಪಾಸ್ಬುಕ್. ವಾರ ಕಟ್ಟಿದಕ್ಕೆ ಪಾಸ್ಬುಕ್ ಎಲ್ಲಿ ಕೊಡ್ತಾರೆ? ಕೊಡಲ್ವಾ? ವಾರ ಕಟ್ಟಿದಕ್ಕೆ ಪಾಸ್ಬುಕ್ ಎಲ್ಲಿ ಕೊಡ್ತಾರೆ? ಅಲ್ಲ ನಾವು ಈಗ ಮಂತ್ಲಿ ನಾವು EMI ಕಟ್ತೀನಿ, ಹೋಮ್ ಲೋನ್ ಕೊಡ್ತೀನಿ ನಾನು, ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ಗೆ. ಅಂದ್ರೆ ಇವಾಗಿಂದ ಲಾಸ್ಟ್ ವರ್ಗು ಏನಿದೆ ಅದನ್ನು ಕೊಟ್ಟಿದ್ದಾರೆ ನನ್ಗೆ. ಹೌದು, ಅದು ಮನೆ ನೀವು ವೈಯಕ್ತಿಕ ಸಾಲ ತಗೊಂಡಿದ್ದು, ಗ್ರೂಪ್ ಅಲ್ಲಿ ತಗೊಂಡಿದ್ದಲ್ಲ, ಇದು ಗ್ರೂಪ್ ಸಾಲ. ಗ್ರೂಪ್ ಸಾಲದಲ್ಲಿ ಬರಲ್ವಾ ಇದು? ಇದು ಗ್ರೂಪ್ ಅಲ್ಲಿ ಸಾಲ ಗ್ರೂಪಿಗೆ ಕೊಟ್ಟಿದ್ದಲ್ವಾ? ನಿಮ್ಮ ಒಬ್ರಿಗೆ ಕೊಟ್ಟ ಸಾಲ ಅಲ್ಲ ಇದು. ಓಕೆ, ಇದು ಮೈಕ್ರೋ ಫೈನಾನ್ಸ್ ಅಲ್ಲ? ಇದು ಮೈಕ್ರೋ ಫೈನಾನ್ಸ್ ಅಲ್ಲ, ಇದು ಸಂಘನ ಇದು, ಸ್ವಸಹಾಯ ಸಂಘ. ಧರ್ಮಸ್ಥಳ ಸಂಘ ಅಂತ ಹೇಳ್ತಿದ್ರು, ಮತ್ತೆ ಸ್ವಸಹಾಯ ಸಂಘನ ಧರ್ಮಸ್ಥಳ ಸಂಘನ? ಇದು ಸ್ವಸಹಾಯ ಸಂಘ, ಧರ್ಮಸ್ಥಳ ಸಂಘ ಅಲ್ಲ. ಧರ್ಮಸ್ಥಳ ಪ್ರಾಯೋಜಿತ ಅಷ್ಟೇ, ಇನ್ನೇನು ಬ್ಯಾಂಕ್ ಆಫ್ ಬರೋಡದ್ದು ಪ್ರಾಯೋಜಿತ ಸ್ವಸಹಾಯ ಸಂಘ, ಆಯ್ತಾ? ಇದು ಬ್ಯಾಂಕ್ ಆಫ್ ಬರೋಡದ? ನಿಮಗ್ ಗೊತ್ತಿಲ್ವಾ ಬ್ಯಾಂಕ್ ಆಫ್ ಬರೋಡ ಅಂತ? ಇಲ್ಲ ನನಗ್ ಗೊತ್ತಿಲ್ಲ. ಬ್ಯಾಂಕ್ ಆಫ್ ಬರೋಡದೇ ಸಂಘ, ನಾವು ಇಷ್ಟು ದಿನ ಹೇಳ್ತಾ ಇದೀವಲ್ಲ, ಬ್ಯಾಂಕ್ ಆಫ್ ಬರೋಡದೇ ಸಂಘ ಅಲ್ಲೇ ಮಾಡಿ. ಈಗ ನನಗೆ ಇವಾಗ ನೀವೇನ್ ಹೇಳ್ತಾ ಇದೀರಾ? ಸ್ವಸಹಾಯ ಸಂಘ ಹೇಳ್ತಾ ಇದೀರಾ, ಧರ್ಮಸ್ಥಳ ಸಂಘ ಹೇಳ್ತಾ ಇದೀರಾ, ಬ್ಯಾಂಕ್ ಆಫ್ ಬರೋಡ, 3 ಹೇಳ್ತಾ ಇದೀರಾ, ಯಾವುದು ಅಂತ ಕರೆಕ್ಟ್ ಆಗಿ ಒಂದ್ ಹೇಳಿ ನಿಮ್ಗೆ. ಬ್ಯಾಂಕ್ ಆಫ್ ಬರೋಡ ಧರ್ಮಸ್ಥಳ ಪ್ರಾಯೋಜಿತ ಬ್ಯಾಂಕ್ ಆಫ್ ಬರೋಡದ ಸ್ವಸಹಾಯ ಸಂಘ, ಆಯ್ತಾ? 3 ಸೇರ್ಕೊಂಡಿದೆ ಇದಕ್ಕೆ. ಬ್ಯಾಂಕ್ ಇಂದ ಸಂಘ ಮಾಡಿರುವಂತದ್ದು. ಯಾವ್ದು? ಬ್ಯಾಂಕ್ ಆಫ್ ಬರೋಡದಿಂದ ಸಂಘ ಮಾಡಿರೋದು ಇದು? ಹೌದು, ಧರ್ಮಸ್ಥಳ ಸಂಘ ಅಲ್ಲ ಇದು. ಮತ್ತೆ ಧರ್ಮಸ್ಥಳ ಸಂಘ ಅಂತ ಏನಕ್ಕೆ ಹೆಸರು ಬಂತಿದ್ದು? ಧರ್ಮಸ್ಥಳ ನಿಮಗೆ ಡೈರೆಕ್ಟ್ ಲೋನ್ ಬಿಲ್ ಕೊಡ್ತಾರೆ. ಧರ್ಮಸ್ಥಳ ಅದಕ್ಕೆ ಇಟ್ಕೊಂಡು ಒಂದು ಏನು ಸೇಫ್ಟಿಯಾಗಿ BC ಆಗಿ ಬಿಸಿನೆಸ್ ಕರೆಸ್ಪೆಂಡ್ ಮಧ್ಯವರ್ತಿಯಾಗಿ ಕೊಡುವ ಸಾಲಗಳು. ಈಗ ದುಡ್ಡು ಯಾರ್ದು ಇದು? ಧರ್ಮಸ್ಥಳ ದುಡ್ಡ ಇಲ್ಲ ಬ್ಯಾಂಕ್ ಆಫ್ ಬರೋಡ ದುಡ್ಡ ಇದು? ಬ್ಯಾಂಕ್ ಆಫ್ ಬರೋಡ ದುಡ್ಡು ಅದು, ಧರ್ಮಸ್ಥಳ ದುಡ್ಡ ಅಲ್ಲ ಇದು? ಧರ್ಮಸ್ಥಳ ದುಡ್ಡು ಎಲ್ಲಿದೆ? ಧರ್ಮಸ್ಥಳ ದುಡ್ಡು ಅಲ್ಲ ಇದು, ಬ್ಯಾಂಕ್ ಆಫ್ ಬರೋಡದು. ಓಕೆ, ಹಂಗಾರೆ ಬ್ಯಾಂಕ್ ಆಫ್ ಬರೋಡಾಗೆ ಕ್ಲಿಯರ್ ಮಾಡ್ತೀನಿ ಬಿಡಿ ನಾನು ಡೈರೆಕ್ಟ್. ಅಲ್ಲಿ ಕ್ಲಿಯರ್ ಮಾಡೋದಲ್ಲ, ಕೊಟ್ಟವ್ರು ನಾವಲ್ವಣ್ಣ. ನೀವು ಕೊಟ್ರಾ? ನೀವು ಕೊಟ್ಟಿಲ್ವಲ್ಲ ನಮ್ಗೆ. ನೀವೆಲ್ಲಿ ಕೊಟ್ಟಿದ್ದೀರಾ? ಬ್ಯಾಂಕ್ ಆಫ್ ಬರೋಡ ಕೊಟ್ಟಿರೋದು, ನೀವೆಲ್ಲಿ ಕೊಟ್ಟಿದ್ದೀರಾ? ನೀವು ನೇರವಾಗಿ ಬ್ಯಾಂಕಿಗೆ ತಗೊಂಬಂದ್ರ ಅಥವಾ ಇಲ್ಲಿ ನಮ್ಮ ಕಲೆಕ್ಷನ್ ಪಾಯಿಂಟ್ ಬಂದ್ ತಗೊಂಡೋದ್ರ? ಇಲ್ಲ ಅವ್ರ ಅಕೌಂಟ್ ಹಾಕಿದ್ದು ನಮ್ಗೆ. ಹೌದು, ಅಕೌಂಟ್ ಹಾಕ್ಬೇಕಾದ್ರೆ ಎಲ್ಲಿ ಬಂದ್ರೆ ಎಬೆಟ್ ಎಲ್ಲ ಕೊಟ್ಟಿದ್ದೆ ಎಲ್ಲೇ ಬಿಟ್ಕೊಟ್ಟು? ಈಗ ಅದೇನೇ ಹೇಳ್ತಾ ಇರೋದು ಸರ್ ನಾವು. ನಾನ್ ಹೇಳೋದು ಕೇಳಿಸ್ಕೊಳ್ಳಿ, ಬ್ಯಾಂಕ್ ಆಫ್ ಬರೋಡ ಅಲ್ವಾ, ಅಲ್ಲಿಗೆ ಹೋಗಿ ಕೊಡ್ತೀವಿ ಬಿಡಿ ನಾವು. ಅಕೌಂಟ್ ಇಂದ ಅಕೌಂಟ್ ಬಂದಿದೆ. ಹೇಳಿದ್ ಕೇಳಿ, ನೀವು ಬ್ಯಾಂಕ್ ಆಫ್ ಬರೋಡದಲ್ಲಿ ಪ್ರಾಯೋಜಿತ ಅಂದ್ರೆ ನಾವು BC ಆಗಿ ಕೆಲಸ ಮಾಡಿದ್ರೆ ಅಮೌಂಟ್ ನಮ್ಮ ಹತ್ರ ಬರುತ್ತೆ, ನಮ್ಮಿಂದ ಮತ್ತೆ ಬ್ಯಾಂಕಿಗೆ ಹೋಗುತ್ತೆ, ಆಯ್ತಾ? ನೇರವಾಗಿ ಅಲ್ಲಿ ತಗೊಳ್ಳಲ್ಲ. ಈಗ ನಿಮ್ಮನ್ನು ಬ್ಯಾಂಕ್ ಅವ್ರು ನೋಡಿಲ್ಲ, ಅವರು ನಿಮಗೆ ಕೊಟ್ಟಿಲ್ಲ. ನಾವು ಅಲ್ಲಿ ಏನು BC ಆಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ರೆ ನಿಮಗೆ ಸಾಲ ಬಂದಿದೆ, ಇಲ್ಲ ನಿಮ್ ಸಂಘಕ್ಕೆ ಸಾಲ ಬರ್ತಿರ್ಲಿಲ್ಲ. ಓಕೆ, ಅದು ನಿಮ್ಮಿಂದ ಬ್ಯಾಂಕ್ ಆಫ್ ಬರೋಡ ಹೋಗಿರೋದು, ಬ್ಯಾಂಕ್ ಆಫ್ ಬರೋಡದಿಂದ ನಮಗ್ ಬಂದಿರೋದು, ಅದು ಸ್ಟೇಟ್ಮೆಂಟ್ ಕೊಡಿ ನನಗೆ, ನಾನು ಕ್ಲಿಯರ್ ಮಾಡ್ತೀನಿ ನಾಳೆನೆ. ಅಲ್ಲ ನಾಳೆನಲ್ಲ, ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀವಿ. ಸ್ಟೇಟ್ಮೆಂಟ್ ನಿಮ್ಮ ಅದೇ ನಿಮ್ಮಿಂದ ಬ್ಯಾಂಕ್ ಆಫ್ ಬರೋಡ ಹೋಗಿರೋದು, ಬ್ಯಾಂಕ್ ಆಫ್ ಬರೋಡದಿಂದ ನಮಗ್ ಬಂದಿರೋದು, ಅದು ಸ್ಟೇಟ್ಮೆಂಟ್ ಕೊಡಿ ನನಗೆ. ಇವಾಗ ಕಟ್ಟಿರೋದು ನಾನು ಮತ್ತೆ ಇದು ಯಾವುದು RBI ರೂಲ್ಸ್ ಪ್ರಕಾರ 17.07 ಇಂಟ್ರೆಸ್ಟ್, ಅದೆಲ್ಲ ನನಗೆ ಇದ್ಕೊಡಿ, ನಾನು ಕ್ಲಿಯರ್ ಮಾಡ್ತೀನಿ. ಅಲ್ಲ ಎಲ್ಲ ಕೊಡಕ್ಕೂ ನೀವು ಬರ್ಬೇಕು, ಇಲ್ಲಿ ಬಂದ್ರೆ ನಾವು ಕೊಡ್ತೀವಿ. ನೀವು ಅಲ್ಲಿ ಊರಲ್ಲಿ ಕುತ್ಕೊಂಡು ಕೊಡಿ ಅಂದ್ರೆ ಯಾರು ಕೊಡೋದು? ಈಗ ನಾನು ಸಂಡೇ ಬರ್ತೀನಿ, ನಾನು ಅಲ್ಲಿಗೆ ಊರಿಗೆ. ಸಂಡೇ ಕೊಡಿ. ಸಂಡೇ ಅಲ್ಲಿ ಬ್ಯಾಂಕ್ ರಜೆ ಅಲ್ವಾ? ನೀವು ಶನಿವಾರ ಅಥವಾ ಸೋಮವಾರ ಬರ್ಬೇಕು. ಶನಿವಾರ ತೆಗ್ದಿಟ್ಕೊಳ್ಳಿ ನೀವು ಇವತ್ತೇ ತೆಗ್ದಿಟ್ಕೊಳ್ಳಿ. ನಾನು ಸಂಡೇ ಬರ್ತೀನಿ, ನಾನು ಸಂಡೇ ರಜೆ ಇದೆ, ಸಂಡೇ ಕೊಡಿ ನನಗೆ. ಓಕೆನಾ? ಅಲ್ಲ ನೀವು ಬನ್ನಿ, ನೀವು ಬ್ಯಾಂಕ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೋದಲ್ವಾ? ಬ್ಯಾಂಕಿಗೆ ಬನ್ನಿ. ಬರ್ತೀನಿ, ಬ್ಯಾಂಕ್ ಬರ್ತೀನಿ. ಸಂಡೇ ಬ್ಯಾಂಕ್ ರಜೆ ಇರಲ್ವಾ? ಸಂಡೇ ರಜೆ ಇರುತ್ತೆ. ನಾವು ಸ್ಯಾಟರ್ಡೆ ಬರ್ಬೇಕು ನೀವು ಬಂದ್ರೆ. ಸ್ಯಾಟರ್ಡೆ ಬರಕ್ಕಾಗಲ್ಲ, ಸ್ಯಾಟರ್ಡೆ ರಜೆ ಇಲ್ಲ ನನ್ಗೆ.
ಹೌದು, ನೀವು ಮಧ್ಯದಿಂದ ಬರ್ಬೇಕು. ಈಗ ಬ್ಯಾಂಕ್ ರಜೆ ಇರ್ತಾವಲ್ಲ, ಬ್ಯಾಂಕ್ ರಜೆ ದಿನ ಹೋದ್ರೆ ಯಾರು ಸಿಗ್ತಾರೆ ಬ್ಯಾಂಕ್ ಅಲ್ಲಿ? ಅಲ್ಲಿ ಮ್ಯಾನೇಜರ್ ಸಿಗ್ತಾರೆ, ಮ್ಯಾನೇಜರ್ ಜೊತೆ ಮಾತಾಡ್ಬೋದು ಎಷ್ಟು ಅಮೌಂಟ್ ಹೋಗಿದೆ. ಮ್ಯಾನೇಜರ್ ಹತ್ರನೇ ಮಾತಾಡೋಣ, ತಲೆ ಕೆಡ್ಸ್ಕೊಬೇಡಿ. ವೀರೇಂದ್ರ ಹೆಗಡೆ ಹತ್ರನೇ ಮಾತಾಡೋಣ, ಬರ್ಲಿ ಬೇಕಾದ್ರೆ ಅವ್ರು ಏನ್ ತೊಂದ್ರೆ ಇಲ್ಲ. ಏನಂದ್ರೆ ನಾನ್ ಕೇಳ್ತಾ ಇರೋದ್ ಏನ್ ಗೊತ್ತಾ, ಯಾರಾದ್ರೇನು ಎಲ್ಲ ಸಾಮಾನ್ಯ ಅಲ್ವಾ, ಏನಿಲ್ಲ ಇಂತ ಇದ್ರಲ್ಲೆಲ್ಲ ಭಾಗಿಯಾದ್ಮೇಲೆ ಅವ್ರು ಬರ್ಬೇಕು, ಎಲ್ಲಾರು ಬರ್ಬೇಕು. ಹಾ ನಾನ್ ಹೇಳ್ತಾ ಇರೋದೇನು